ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ಪಿನ್ ಟು ಪಿನ್ ಸಾಕ್ಷ್ಯವನ್ನ ಕಲೆ ಹಾಕ್ತಾ ಇದ್ದಾರೆ. ಟಿವಿ9ಗೆ ಖಾಕಿ ಮಹಜರು ಕುರಿತಂತ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ. ಒಂದಲ್ಲ ಎರಡಲ್ಲ 12ಕ್ಕೂ ಹೆಚ್ಚು ಕಡೆ ಮಹಜರನ್ನ ನಡೆಸಿದ್ದಾರೆ. A1 ಪವಿತ್ರ, A2 ದರ್ಶನ್ ಮನೆ ಸೇರಿದ ಹಾಗೆ 12 ಕಡೆ ಮಹಜರನ್ನ ನಡೆಸಿದ್ದಾರೆ. ಹಣ, ಕಾರು, ಸಿಸಿಟಿವಿ ಫುಟೇಜ್, ದರ್ಶನ್ ಅವರ ಬೆಲ್ಟ್, ಶೂ, ಪವಿತ್ರ ಅವರ ಚಪ್ಪಲಿ, ಬಟ್ಟೆಗಳನ್ನ ವಶಕ್ಕೆ ಪಡೆಯಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈವರೆಗೂ 13 ಸ್ಥಳಗಳಲ್ಲಿ ಪೊಲೀಸರು ಮಹತ್ವದ ಮಹಜರನ್ನ ನಡೆಸಿದ್ದಾರೆ. ಗಿರಿನಗರದ ಪ್ರದೋಷ್ ನಿವಾಸ, ಶವ ಬಿಸಾಡಿದಂತ ಅಪಾರ್ಟ್ಮೆಂಟ್ನ ಅಕ್ಕಪಕ್ಕ ರೇಣುಕಾ ಕೊಲೆಯಾದಂತ ಜಯಣ್ಣ ಶೆಟ್, RR ನಗರದ ಐಡಿಯಲ್ ಹೋಮ್ಸ್, ಇ ಕ್ರಾಸ್ ಜೊತೆಗೆ ಸುಮನಹಳ್ಳಿಯ ಮೋರಿ ಸೇರಿದ ಹಾಗೆ ಮಹಜರು ಕಾರ್ಯವನ್ನು ನಡೆಸಲಾಗಿದೆ. ಡಿ ಗ್ಯಾಂಗ್ನಿಂದ ಕೊಲೆಯಾದಂತ ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷಾ ವರದಿ ಬಹಿರಂಗ ಆಗಿದೆ. ಆಘಾತ ಮತ್ತು ರಕ್ತಸ್ರಾವದಿಂದ ರೇಣುಕಾಸ್ವಾಮಿ ಮೃತಪಟ್ಟಿದ್ದಾನೆ. ದೇಹದ ವಿವಿಧ ಕಡೆ ಅನೇಕ ಗಂಭೀರ ಗಾಯಗಳಿಂದ ರಕ್ತಸ್ರಾವ ಆಗಿ ನಿಧನ ಆಗಿದ್ದಾರೆ. ರೇಣುಕಾಸ್ವಾಮಿ ಮೃತದೇಹದ ಪರೀಕ್ಷಾ ವರದಿಯಲ್ಲಿ ಈ ವಿಚಾರಗಳು ಉಲ್ಲೇಖ ಆಗಿದ್ದು ಅದನ್ನು FSLಗೆ ರವಾನೆ ಮಾಡಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ 15ನೇ ಆರೋಪಿ ಕಾರ್ತಿಕ್ ವಿರುದ್ಧ ಹಲವು ಕೇಸ್ಗಳಿದೆ. ಕಳೆದ ವರ್ಷ ನವೀನ್ ಎಂಬಾತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದರು. ಇವರೆಲ್ಲ ಸೇರಿ 4 ಸಹಚರರೊಂದಿಗೆ ನವೀನ್ ಅನ್ನೋರ ಮೇಲೆ ತಲಗಟ್ಟಪುರ ಠಾಣಾ ವ್ಯಾಪ್ತಿಯ ಹೆಮ್ಮಿಗೆಪುರದಲ್ಲಿ ಹಲ್ಲೆಯನ್ನು ನಡೆಸಿದ್ದ. ಈ ಸಂಬಂಧ ಕಾರ್ತಿಕ್ನನ್ನ ಬಂಧಿಸಿರುವಂತಹ ಪೊಲೀಸರು ಜೈಲಿಗಟ್ಟಿದ್ದರು. ಬೇಲ್ ಮೇಲೆ ಹೊರಬಂದು ರೇಣುಕಾ ಕೊಲೆ ಕೇಸ್ನಲ್ಲಿ ಈತ ಭಾಗಿಯಾಗಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಮುಚ್ಚಾಕೋದಕ್ಕೆ ದರ್ಶನ್ ಪಕ್ಕಾ ಪ್ಲಾನ್ ಮಾಡಿದ್ರು ಅನ್ನೋದು ತಿಳಿದು ಬಂದಿದೆ. 30 ಲಕ್ಷ ರೂಪಾಯಿ ಡೀಲ್ ಬಗ್ಗೆ ಮಾತನಾಡಿದ್ದು ಕೇವಲ ರೇಣುಕಾಸ್ವಾಮಿ ಮೃತದೇಹ ಎಸೆದು ಸರೆಂಡರ್ ಆಗುವವರೆಗೂ ಮಾತ್ರ ಅಲ್ಲ, ಬದಲಾಗಿ ಕೇಸ್ ತನ್ನ ಮೇಲೆ ಬಂದ್ರೆ ಪೊಲೀಸರು, ಲಾಯರ್ ಹಾಗೆ ಮೃತದೇಹ ಸಾಗಿಸುವವರೆಗೂ ಕೂಡ ಸುಮಾರು 30 ಲಕ್ಷ ಡೀಲ್ ಆಗಿತ್ತಂತೆ. A14 ಪ್ರದೋಷ್ಗೆ ದರ್ಶನ್ ಇದೆಲ್ಲದರ ಜವಾಬ್ದಾರಿ ವಹಿಸಿದ್ರು ಅನ್ನೋದು ತಿಳಿದು ಬಂದಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ಮಹಜರು ಮುಂದುವರೆದಿದೆ. ನಿನ್ನೆ ಮೈಸೂರಿನಲ್ಲಿ A11 ನಾಗರಾಜ್, A12 ಲಕ್ಷ್ಮಣ ಸ್ಥಳ ಮಹಜರು ಮುಗಿತಾ ಇದ್ದ ಹಾಗೆ ಬೆಂಗಳೂರಿನ ಕೆಲ ಜಾಗದಲ್ಲೂ ಕೂಡ ಮಹಜರನ್ನ ನಡೆಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ಸಾಕ್ಷ್ಯಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ SPP ಬದಲಾಯಿಸುವಂತೆ CM ಮೇಲೆ ತೀವ್ರ ಒತ್ತಡವನ್ನು ಹೇರಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಟಿವಿ9ಗೆ ಲಭ್ಯ ಆಗಿದೆ. ಪ್ರಭಾವಿ ಸಚಿವ ಹಾಗೆ ಶಾಸಕರಿಂದ CM ಮೇಲೆ ಒತ್ತಡವನ್ನು ಹಾಕಲಾಗ್ತಾ ಇದೆ. SPP ಪ್ರಸನ್ನಕುಮಾರ್ ಬದಲಾವಣೆಗಾಗಿ ಪಟ್ಟು ಹಿಡಿಯಲಾಗಿದೆ. ವಾದ ಮಂಡಿಸಿದ ಕೇಸ್ಗಳಲ್ಲಿ ಆರೋಪಿಗಳನ್ನ ಜೈಲಿಗಟ್ಟುವಲ್ಲಿ SPP ಪ್ರಸನ್ನಕುಮಾರ್ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ನಡೆದಂತ ಪಟ್ಟಣಗೆರೆ ಶೆಡ್ನಲ್ಲಿಯೇ ಹಲವಾರು ಜನರ ಮೇಲೆ ಹಲ್ಲೆ ನಡೆದಿತ್ತು. ಸೆಟಲ್ಮೆಂಟ್ ವಿಚಾರಕ್ಕೆ ಕರೆಸಿ ಕೂಡಿ ಹಾಕಿ ಹಲ್ಲೆ ಮಾಡಿದ್ದರು. ಹಲ್ಲೆ ಬಳಿಕ ಅಲ್ಲಿಯೇ ಪಕ್ಕದಲ್ಲಿದ್ದಂತ ಮೆಡ್ಪ್ಲೇಸ್ನಲ್ಲಿ ಮಾತ್ರೆ, ಆಯಿಂಟ್ಮೆಂಟ್ ಅನ್ನ ಕೊಡಿಸ್ತಾ ಇದ್ರಂತೆ. ಅವರೇ ಹೊಡೆದು, ಅವರೇ ಹಿಂಸೆ ನೀಡಿ, ಅವರೇ ಟ್ಯಾಬ್ಲೆಟ್ ಕೊಡಿಸಿ ಕಳಿಸ್ತಾ ಇದ್ದ ಬಗ್ಗೆ ಮಾಹಿತಿ ಬಹಿರಂಗ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಪವಿತ್ರ ಗೌಡ ಆರೋಗ್ಯ ಸುಧಾರಿಸಿದೆ. ನಿನ್ನೆ ಅನಾರೋಗ್ಯದಿಂದ ಅಸ್ವಸ್ಥಗೊಂಡಿದ್ದಂತ ಪವಿತ್ರ ಅವರಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗಿತ್ತು. ಆರೋಗ್ಯ ಸುಧಾರಿಸಿದ ಹಿನ್ನೆಲೆ ಮತ್ತೆ ವಿಚಾರಣೆ ಮುಂದುವರಿಯಲಿದೆ. ಮಹಿಳಾ ಸಾಂತ್ವನ ಕೇಂದ್ರದಿಂದ ಅನ್ನಪೂರ್ಣೇಶ್ವರಿ ಠಾಣೆಗೆ ಪವಿತ್ರ ಅವರನ್ನ ಕರೆತರಲಾಗಿದೆ. ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಮೈಸೂರಿನ ರ್ಯಾಡಿನ್ಸನ್ ಬ್ಲೂ ಹೋಟೆಲ್ನಲ್ಲಿ ಪ್ಲಾನ್ ನಡೆದಿತ್ತು ಅನ್ನೋದು ತಿಳಿದು ಬಂದಿದೆ. ನೇರವಾಗಿ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ಜೊತೆ ಸಂಪರ್ಕದಲ್ಲಿದ್ದಂತ ನಾಗ ಪ್ರಕರಣದ ಮಾಸ್ಟರ್ ಮೈಂಡ್ ಅನ್ನೋದು ತಿಳಿದು ಬಂದಿದೆ. ಯಾರ ಮೂಲಕ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆಸಬೇಕು ಅನ್ನುವಂಥದ್ದು ಹೋಟೆಲ್ನಲ್ಲಿ ಕುಳಿತು ತಂತ್ರವನ್ನ ಹೆಣೆದಿದ್ರು ಅನ್ನೋ ಮಾಹಿತಿ ಇದೆ. ಹೀಗಾಗಿ ಮೈಸೂರಿನ ರ್ಯಾಡಿನ್ಸನ್ ಬ್ಲೂ ಹೋಟೆಲ್ಗೆ ನಾಗರಾಜನ ಕರೆದೊಯ್ದು ಪೊಲೀಸರು ಮಹಜರಣೆ ನಡೆಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಜೂನ್ 8ರ ರಾತ್ರಿ 2 ತಂಡಗಳಾಗಿ ಬೇರೆ ಬೇರೆ ಜಾಗದಲ್ಲಿ ಡಿ ಗ್ಯಾಂಗ್ ಎಣ್ಣೆ ಪಾರ್ಟಿ ಮಾಡಿತ್ತು. ದರ್ಶನ್, ವಿನಯ್, ದೀಪಕ್, ಪ್ರದೋಷ್, ನಾಗರಾಜ್ ಸೇರಿ ಇವರೆಲ್ಲ RR ನಗರದ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಎಣ್ಣೆ ಪಾರ್ಟಿ ಮಾಡಿದ್ರೆ, ಶವ ಬಿಸಾಡಿರುವಂತ ನಂತರ ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವ್, ನಿಖಿಲ್ ನಾಯಕ್ ಸೇರಿ RR ನಗರದ ಟ್ರೋಬೋ 98 ಸ್ಟ್ರೀಟ್ ರೆಸ್ಟೋರೆಂಟ್ನಲ್ಲಿ ಪಾರ್ಟಿ ಮಾಡಿದ್ದಾರೆ. ದೀಪಕ್ ನೀಡಿದ ಹಣದಲ್ಲಿ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿ ಪಾರ್ಟಿ ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ರೇಣುಕಾಸ್ವಾಮಿ ಭೀಕರ ಹತ್ಯೆ ಪ್ರಕರಣ ತನಿಖಾ ತಂಡದ ಅಧಿಕಾರಿಗಳ ವಿವರ ಟಿವಿ9ಗೆ ಲಭ್ಯ ಆಗಿದೆ. DCP ಗಿರೀಶ್ ಅವರು ಪ್ರಕರಣದ ಮೇಲುಸ್ತುವಾರಿಯನ್ನು ವಹಿಸಿಕೊಂಡಿದ್ದು, ವಿಜಯನಗರ ACP ಚಂದನ್ ಕುಮಾರ್ ಪ್ರಕರಣದ ತನಿಖಾಧಿಕಾರಿಯಾಗಿದ್ದಾರೆ. ಸಹಾಯಕ ತನಿಖಾಧಿಕಾರಿಯಾಗಿ 8 ಇನ್ಸ್ಪೆಕ್ಟರ್ಗಳು, ಹೆಚ್ಚುವರಿ ಸಹಾಯಕ ತನಿಖಾಧಿಕಾರಿಗಳಾಗಿ 2ರನ್ನ ನೇಮಿಸಲಾಗಿದೆ. ಇತ್ತ ಪಶ್ಚಿಮ ವಿಭಾಗದ ಸೈಬರ್ ಕ್ರೈಮ್ ಮಹಿಳಾ ಠಾಣಾ ಕಾನೂನು ಸುವ್ಯವಸ್ಥೆಯ 9 ಇನ್ಸ್ಪೆಕ್ಟರ್, ಓರ್ವ ACP, ಓರ್ವ DCP ಸೇರಿದಾಗೆ 11 ಪೊಲೀಸ್ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆಗೈದ ಬಳಿಕ ಶೆಡ್ನ ಸೆಕ್ಯೂರಿಟಿ ರೂಮ್ನಲ್ಲಿ ಮೊದಲು ಮೃತದೇಹವನ್ನು ಎಸೆದಿರ್ತಾರೆ. ಪೊಲೀಸರ ತನಿಖೆ ವೇಳೆ ಸೆಕ್ಯೂರಿಟಿ ರೂಮ್ನಲ್ಲಿ ರಕ್ತದ ಕಲೆಗಳು ಪತ್ತೆಯಾಗಿದೆ. ಸೆಕ್ಯೂರಿಟಿ ರೂಮ್ನಲ್ಲಿ ಮಹಜರು ನಡೆಸಿದ ಪೊಲೀಸರು ಸೆಕ್ಯೂರಿಟಿ ಗಾರ್ಡ್ನನ್ನ ವಿಚಾರಿಸಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ನನ್ನ ಕರೆದೊಯ್ದು ರೇಣುಕಾಸ್ವಾಮಿ ಕೊಲೆ ಸಂಬಂಧ ಜಡ್ಜ್ ಮುಂದೆ CRPC 164 ಹೇಳಿಕೆಯನ್ನು ದಾಖಲಿಸಿದ್ದಾರೆ. ರೇಣುಕಾಸ್ವಾಮಿ ಹಲ್ಲೆ ವೇಳೆ ಆರೋಪಿಗಳು ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಿಸಿದ್ದರು. ಆರೋಪಿ ರಾಘವೇಂದ್ರ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಲಾಗಿತ್ತು. ಹೀಗಾಗಿ ಮಹಜರು ನಡೆಸಿ 2ರ ಮೊಬೈಲ್ಗಾಗಿ BBMP ಪೌರ ಕಾರ್ಮಿಕರ ನೆರವಿನೊಂದಿಗೆ ಪೊಲೀಸರು ಶೋಧ ನಡೆಸಿದ್ದಾರೆ.
ಸುಮ್ನಹಳ್ಳಿ ರಾಜಕಾಲುವೆಯಲ್ಲಿ ಮೊಬೈಲ್ಗಳು ಪತ್ತೆ ಆಗದ ಹಿನ್ನೆಲೆಯಲ್ಲಿ ಹುಡುಕಿ ಕೊಡುವಂತೆ ಅಗ್ನಿಶಾಮಕ ದಳದ ಮೊರೆ ಹೋಗಲಾಗಿದೆ. ಡಿ ಗ್ಯಾಂಗ್ನಿಂದ ಹತ್ಯೆಯಾಗಿರುವಂತಹ ರೇಣುಕಾಸ್ವಾಮಿ ಮತ್ತು ಕೊಲೆ ಪ್ರಕರಣದ A5 ರಾಘವೇಂದ್ರ ಮೊಬೈಲ್ಗಾಗಿ ಪೊಲೀಸರು ತೀವ್ರ ಶೋಧವನ್ನು ನಡೆಸಿದ್ದಾರೆ. ಮೊಬೈಲ್ ಪತ್ತೆಗಾಗಿ ಅಗ್ನಿಶಾಮಕ ದಳದ ಮೊರೆ ಹೋಗಿದ್ದಾರೆ. ಸತತ 11 ದಿನದಿಂದ ರೇಣುಕಾಸ್ವಾಮಿ ಮೊಬೈಲ್ಗಾಗಿ ಹುಡುಕಾಟ ನಡೆಸಲಾಗಿದೆ. ಜೂನ್ 9ನೇ ತಾರೀಕಿನ ಮುಂಜಾನೆ ರೇಣುಕಾಸ್ವಾಮಿ ಹಾಗೆ ರಾಘವೇಂದ್ರ ಮೊಬೈಲ್ ಅನ್ನ ಸುಮ್ನಹಳ್ಳಿ ರಾಜಕಾಲುವೆ ಬಳಿ ಎಸೆದಿದ್ದಾಗಿ ಪ್ರದೋಷ್ ತಪ್ಪೊಪ್ಪಿಕೊಂಡಿದ್ದಾನೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಡಿ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅವಧಿ ನಾಳೆಗೆ ಅಂತ್ಯ ಆಗುತ್ತೆ. ಜೂನ್ 11ರಿಂದ ದರ್ಶನ್ ಮತ್ತು ಸಹಚರರು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ನಾಳೆ ಆರೋಪಿಗಳನ್ನು ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಲಿದ್ದು, ದರ್ಶನ್, ಪವಿತ್ರಗೌಡ ಸೇರಿ ಆರೋಪಿಗಳು ಪರಪ್ಪನ ಅಗ್ರಹಾರ ಕಾರಾಗೃಹ ಸೇರುವಂತ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಹತ್ಯೆ ಬಗ್ಗೆ ಚಿಂಗಾರಿ ಸಿನಿಮಾ ನಿರ್ಮಾಪಕ ಚಿಂಗಾರಿ ಮಹದೇವ್ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ನಿರ್ಮಾಪಕ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಏನು ಕೂಡ ಅಂದ್ರೆ ನಾವು ಯಾವುದೇ ರೀತಿಯಾದಂಥದ್ದು ಇದರಲ್ಲಿ ಮಿಸ್ಯೂಸ್ ಆಗುವಂಥದ್ದು ನಾವು ಕಾಣೋಕ್ಕೆ ಸಾಧ್ಯ ಇಲ್ಲ. ತನಿಖೆ ಹಂತದಲ್ಲಿದೆ. ಈಗ ಆ ಬಗ್ಗೆ ಮಾತನಾಡುವಂಥದ್ದು ಸೂಕ್ತ ಅಲ್ಲ. ತನಿಖೆ ಆದ್ಮೇಲೆ ತಪ್ಪು ಮಾಡಿದಂಥವರಿಗೆ ಶಿಕ್ಷೆ ಆಗಲೇಬೇಕು. ರೇಣುಕಾಸ್ವಾಮಿ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಕೊಡಲಿ. ತಪ್ಪು ಯಾರೇ ಮಾಡಿದ್ರು ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಪೊಲೀಸರ ವಿಚಾರಣೆಯಲ್ಲಿ ನಾನು ರೇಣುಕಾಸ್ವಾಮಿ ಕೊಲೆಯಲ್ಲಿ ಭಾಗಿಯಾಗಿದ್ದೆ ಅಂತ ನಟ ದರ್ಶನ್ ಒಪ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಕೊಲೆಯಾದ ವ್ಯಕ್ತಿಯ ಶವ ವಿಲೇವಾರಿ ಮಾಡೋದಕ್ಕೆ ಮತ್ತು ಕೇಸ್ನಲ್ಲಿ ತನ್ನ ಹೆಸರು ಎಲ್ಲಿಯೂ ಬರದಂತೆ ಮಾಡೋದಕ್ಕೆ 30 ಲಕ್ಷ ಹಣ ನೀಡಿರೋದಾಗಿ ಒಪ್ಕೊಂಡಿದ್ದಾರಂತೆ. ಸೊ ಇದರಲ್ಲಿ ಪೊಲೀಸರು, ಲಾಯರ್ ಹಾಗೆ ಶವ ಸಾಗಿಸೋದಕ್ಕೆ ತಗುಲುವ ವೆಚ್ಚ ಇದೆಲ್ಲವೂ ಕೂಡ ಸೇರಿದೆ ಅನ್ನೋದು ತಿಳಿದು ಬಂದಿದೆ. ದರ್ಶನ್ಗೆ ಬಾಲ ಬೀಚದಂತೆ ಪೊಲೀಸರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರ್ತಾ ಇದ್ದಾಗೆ ನೋಟಿಸ್ ಕೊಟ್ಟು ರೌಡಿ ಶೀಟ್ ತೆರೆಯೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ. ದರ್ಶನ್ ಪುಡಿ ರೌಡಿಗಳ ಗ್ಯಾಂಗ್ ಅನ್ನ ಕಂಡು ಪೊಲೀಸರೇ ಶಾಕ್ ಆಗಿದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ರೌಡಿಗಳ ಸಂಪರ್ಕ ಹೊಂದಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ಗೆ ಬಿಸಿ ಮುಡಿಸೋದಕ್ಕೆ ತೀರ್ಮಾನಿಸಿದ್ದಾರೆ. ಕೊಪ್ಪಳದ ಟೀಚರ್ಸ್ ಕಾಲೋನಿಯಲ್ಲಿ ಮನೆ ಮುಂದೆ ನಿಂತಿದ್ದ ಮಹಿಳೆಯ ಮಾಂಗಲ್ಯ ಸರವನ್ನ ದೋಚಿ ಖದೀಮರು ಎಸ್ಕೇಪ್ ಆಗಿದ್ದಾರೆ. ಬೈಕ್ನಲ್ಲಿ ಬಂದು ಮಂಜುಳಾ ಹಿರೇಮಠ್ ಅನ್ನೋರ 50 ಗ್ರಾಂ ಮಾಂಗಲ್ಯದ ಸರವನ್ನ ಎಗರಿಸಿದ್ದಾರೆ. ಕೊಪ್ಪಳ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ.